ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿ ಇಲ್ಲ. ಅದನ್ನ ನೀವ್ಯಾಕೆ ಕೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಹಿಂದೂಗಳಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟದಪ್ಪ, ಬೇಡ ಅವ್ರಿಗೆ ಬಿಟ್ಟದ್ದು. ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಮೊನ್ನೆ ನೋಡಿ ನಾವೊಂದು ಹೇಳಿದ್ರೆ ನೀವೊಂದು ಹೇಳಿರಿ, ಅದಕ್ಕೆ ಮತ್ತೆ ಇದನ್ನ ಹೇಳಿಸ್ತೀರ ನನ್ನ ಬಾಯಿಲೆ. ನಾವು ಅದೆಲ್ಲ ಹೇಳಕ್ಕಾಗಲ್ಲ. ಇಚ್ಛೆ ಇದ್ದವ್ರು ಇಚ್ಛೆ ಇದ್ದಲ್ಲಿ ಓಟ್ ಹಾಕ್ಲಪ್ಪ ಅಷ್ಟೇ. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಸ್ನೇಹ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳನ್ನ ಭರ್ಜರಿಯಾಗಿ ಹತ್ಯೆ ಮಾಡುದು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದ್ರೆ ಬೇರೆ ನಮ್ಮ ಮಕ್ಕಳ ಗತಿ ಏನು ಅನ್ನತಕ್ಕಂಥ ಚಿಂತೆ ಸಮಾಜದಲ್ಲಿ ಎಲ್ಲಾ ಜನರ ಮನಸ್ಸಿನಲ್ಲಿ ಅಳುಕು ಉಂಟಾಗಿದೆ. ಈ ಸರ್ಕಾರ ಈ ಪರಿ ಆದ್ರೆ ಏನ್ ಮಾಡೋದು? ತುಷ್ಟೀಕರಣ, ಎಲ್ಲರೂ ಓಟಿನ ಸಲುವಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳ ಈ ರೀತಿ ಆದ್ರೆ ಹಿಂದೂಗಳ ಗತಿಯಲ್ಲಿ ಈ ರಾಜ್ಯದಲ್ಲಿ ಈ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಈ ಪುಷ್ಟೀಕರಣ ಕೆಲಸ ಯಾಕೆ ಮಾಡ್ತಾರೆ ಇದು ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಒಂದು ಯಾವ ಶಬ್ದದಲ್ಲಿ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯ ತುಂಬಾ ಖಂಡನೆಯ ಕೆಲಸ ಸರ್ಕಾರದ ವಿರುದ್ಧ ನಡೀತಾ ಇದೆ. ಅದು ಯಾರೂ ಹೇಳಿಲ್ಲ, ಜನರು ಸ್ಪಂಟೇನಿಯಸ್ವಾಗಿ ಆ ಕೆಲಸವನ್ನು ಮಾಡ್ತಾರ. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ವತಿಯಿಂದ ಖಂಡನೆ ಅಲ್ಲ. ಜೆಡಿಎಸ್ ಯಾಕಿಲ್ಲ? ರಾಜ್ಯದಲ್ಲಿ ಅವರು ಕೊಡ್ತಾರೆ, ಅವರೇ ಕೊಡಂಗಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಅವರು ಕೊಡ್ತಾರೆ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಬೇಡ. ಇಲ್ಲೆಲ್ಲರೂ ನಮ್ಮ ಹುಡುಗರು ಅದಾರ ಜೆಡಿಎಸ್ ಬೇಡ ಅಂತಿದ್ರೆ ಬರ್ತಿದ್ದಿಲ್ಲ. ಆದ್ರೆ ಆ ರೀತಿ ದಯವಿಟ್ಟು ನಾವು ಯಾರು ತಿಳ್ಕೋಬಾರ್ದು. ಜೆಡಿಎಸ್ ಸಂಪೂರ್ಣ ಇದಕ್ಕೆ ಸಹಕಾರ. ಡಿ ಕೆ ಶಿವಕುಮಾರ್ ಮಾತಿಗೆ ನಂದು ಏನು ಪ್ರತಿಕ್ರಿಯೆ ಇಲ್ಲಪ್ಪ. ಅವನು ಮೋಸ್ಟ್ ಎಂತ ಶಬ್ದದ ಉಪಯೋಗ ಮಾಡೋದು ಅಂತವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ ಅವರು ಅಂತ ನಾವು ಮಾತಾಡೋದೇನು? ನೀವು ಮೊನ್ನೆ ಹೇಳ್ಯಾರ ನೋಡಿರಲ್ಲ, ನಾವು ಕೂಲಿ ಮಾಡಿದವ್ರು ಮನೆಗೆ ಇಟ್ಕೋತಾರ, ಅಂಗಡಿಯಾಗ ಇಟ್ಕೋತಾರ. ಅಂತವ್ರ ಬಗ್ಗೆ ನಾನಂತೂ ಮಾತಾಡಿದಿಲ್ಲ, ನೋ ಕಮೆಂಟ್. ಇನ್ನು ಹಿಂದೂ ಕೂಡ ಇನ್ನೂ 5-6 ಜನ ಆರೋಪಿಗಳದಾರ ಅಂತ ಹೇಳಿ ಅವ್ರ ಮನೆಯವರೇ ಹೇಳ್ತಾ ಇದಾರೆ. ಅವ್ರನ್ನ ಕೂಡ ಬೇಗ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಯಾರು ಹೋಗೋದೇ ಬೇಡ. ಅಲ್ರಿ ಅದ್ರ ಬಗ್ಗೆ ಏನು ನಾನಂತೂ ಹೇಳೋದಿಲ್ಲ. ನಿಮ್ಗೆ ಗೊತ್ತೇ ಅದ, ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿ ಇಲ್ಲ. ಅದನ್ನ ನೀವ್ಯಾಕೆ ಕೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಹಿಂದೂಗಳಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರೋದು ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತಾರೆ. ಅದು ನೋಡ್ರಿ, ಆ ಸ್ನೇಹನ ತಂದಿನೇ ಹೇಳ್ಯಾರ, ಅದ್ರ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಏನ್ ಹೇಳ್ಯಾರ ಹೇಳ್ರಿ ನೋಡ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಡಬೇಡ್ರಿ ಅಂತ ಹೇಳ್ಯಾರ. CBI ಕೊಡ್ಬೇಕು ಅಂತ ಹೇಳ್ಯಾರ. ಕೊಡ್ತಾರ ಇವರು CBIಗೆ ಇನ್ನಿಷ್ಟು ಮುಚ್ಚ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಇವರು ಯಾವ ಅಧಿಕಾರಿಗಳ ಮೇಲೂ ಕೂಡ ನಮ್ಮ ಬಿಜೆಪಿ ವಿಶ್ವಾಸ ಇಲ್ಲ. ಕೊಡೋದಿದ್ರೆ CBI ಕೊಡ್ಲಿ ಅಂತ ಹೇಳಿ ನಾನು ಕೂಡ CBI ಎನ್ಕ್ವೈರಿ ಆಗ್ಬೇಕಂತ ಒತ್ತಾಯ ಮಾಡ್ತೇನೆ. ಅದು ಅವ್ರಿಗೆ ಬಿಟ್ಟದಪ್ಪ, ಬೇಡ ಅವ್ರಿಗೆ ಬಿಟ್ಟದ್ದು. ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ಮೊನ್ನೆ ನೋಡಿ ನಾವೊಂದು ಹೇಳಿದ್ರೆ ನೀವೊಂದು ಹೇಳಿರಿ, ಅದಕ್ಕೆ ಮತ್ತೆ ಇದನ್ನ ಹೇಳಿಸ್ತೀರ ನನ್ನ ಬಾಯಿಲೆ. ನಾವು ಅದೆಲ್ಲ ಹೇಳಕ್ಕಾಗಲ್ಲ. ಇಚ್ಛೆ ಇದ್ದವ್ರು ಇಚ್ಛೆ ಇದ್ದಲ್ಲಿ ಓಟ್ ಹಾಕ್ಲಪ್ಪ ಅಷ್ಟೇ. ದೇವಾನಂದರ್ಗ ಸತ ನಾನು
ಒಗ್ಗಟ್ಟಿನ ಪ್ರಚಾರಕ್ಕೆ ಎಲ್ಲ ಪ್ರಚಾರ ಬರ್ರಿ ಅಂತ ನಾವು ಹೇಳಿದೆವು. ಈಗ ಬಾಯ್ಯಾಗ ನಾವ್ ಹೇಳಿದ್ರೆ ಬರ್ತಾರ ಅವ್ರು ನೋಡ್ರಿ ಅವ್ರು ಏನ್ ತಿಳಿದು ತಾವ್ ಹೇಳ್ತಾರೆ ಟಿಪಿ ಹಾಕಿಲ್ಲ ತೋರಿಸಿಲ್ಲ ಏ ರಾಮರು ಟಿಪಿ ತೋರಿಸಬಹುದು ಏನ್ JDS ಎಲ್ಲರಿಗೆ ಹಾಕ್ಲಕ್ ಆಗ್ತದೇನ್ರಿ? ಅಲ್ಲ ಇಂತಲ್ಲಿ ಈಗ ನೋಡ್ರಿ ಇದಕ್ಕೆಲ್ಲ ಕಮೆಂಟ್ ಅದನ್ನ ತಗೊಂಡು ಏನ್ ಮಾಡ್ತೀವಿ ಇನ್ನೊಬ್ಬ ಬರ್ರಿ ಹೇಳ್ತೀವಿ ಬರೀ ಸ್ನೇಹ ಬಗ್ಗೆ ಈಗ ಈಗ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನೇಹ ಹಿರೇಮಠ ಹತ್ಯೆ ಖಂಡಿಸಿ ಇವತ್ತು ನೇಹ ಹಿರೇಮಠರ ತಂದಿನೇ ಹೇಳಿದಾರ ಇವತ್ತಿನ ಸರ್ಕಾರದ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಅನ್ನುವಂಥದ್ದನ್ನ ಮಾತನ್ನ. ಯಾಕಂದ್ರ ನೇಹ ಹತ್ಯೆದ ಹಿಂದೆ ಇನ್ನೂ 5-6 ಮಂದಿ ಅದಾರ ಅಂತ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪ. ಎರಡನೇದಾಗಿ ನೇಹ ಹತ್ಯೆಯನ್ನ ಖಂಡಿಸಿ ಅವ್ರಿಗೆ ಗಲ್ಲು ಶಿಕ್ಷೆ ಮಾಡ್ತಕ್ಕಂಥ ಎಲ್ಲ ಕಾನೂನಿಗೆ ಚೌಕಟ್ಟು ಏನೇನು ಮಾಡ್ಬೇಕಂತ ಹೇಳುವ ಮಾತುಕತೆ ಆ ಕುಟುಂಬದ ಮನೆಯನ್ನು ಮಾಡ್ತಕ್ಕಂಥ ಕೆಲಸದೊಳಗ ಸರ್ಕಾರದ ಮಂತ್ರಿಗಳೇ ಮಾಡ್ತಾ ಇದ್ದಾರೆ. ವೈಯಕ್ತಿಕ ಕಾರಣ ಹತ್ಯೆ ಆಗ್ಯದ ಅನ್ನೋದು ಹೇಳಕತ್ತಾರ. ಆದ್ರೆ ಮೇಲ್ನೋಟ ಕಾಣಕತ್ತದ ಯಾವ ನೇಹ ಮತಾಂತರ ಒಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದಾರ ಅನ್ನುವಂಥದ್ರ ಬಗ್ಗೆ ನೇರವಾಗಿ ಅವ್ರ ತಂದೆ ತಾಯಿ ಆರೋಪ ಮಾಡಕತ್ತಾರೆ. ಅವ್ರ ತಂದೆ ತಾಯಿ ಆರೋಪ ಮಾಡ್ತಿದ್ದಾರೆ ಅವರ ತಂದೆ ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಬಿಜೆಪಿ ಅವ್ರ ಮನೆಗೆ ಯಾಕೆ ಹೋಗತ್ತ ಕೇಳಕತ್ತಾರಲ್ಲ. ಕಾಂಗ್ರೆಸ್ ಯಾಕೆ ಅವ್ರ ಬೆಂಬಲಕ್ಕೆ ನಿಲ್ಲಿಲ್ಲ? ಮತಾಂತರವಾದಿಗಳಿಗೆ ನೀವು ಬೆಂಬಲಕ್ಕೆ ನಿಲ್ಲಕತ್ತೀರಿ ಅಂತ ಅನ್ನೋದಕ್ಕೆ ಇವತ್ತು ಆಕ್ರೋಶಕ್ಕೆ ಒಳಗಾಗ್ಯದ ಇವತ್ತು ರಾಜ್ಯ, ಇವತ್ತು ರಾಷ್ಟ್ರ. ಹೀಗಾಗಿ ಈ ಹತ್ಯೆಯನ್ನು ಉಗ್ರವಾಗಿ ಕಂಡು ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಇವತ್ತು ದೇಶದಲ್ಲಿ, ಈ ರಾಜ್ಯದಲ್ಲಿ. ಹೀಗಾಗಿ ನಾವು ಅನಿವಾರ್ಯವಾಗಿ ಹಿಂದೂ ಸಮಾಜ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡಕತ್ತದ. ತಕ್ಷಣವೇ ಇದನ್ನ CBI ಕೊಡ್ಬೇಕಂತ ಆಗ್ರಹ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.